ನಿನ್ನೆ ಹ್ಯಾಪಿ ಮದರ್ಸ್ ಡೇ ಇತ್ತು, ತಾಯಂದ್ರ ದಿನಾಚರಣೆ ಅಂತೆ, ಆಚರಣೆ ಮಾಡ್ಬೇಕಾ? ಮಾಡೋದು ಮಾಡಿದ್ರೆ ಚಂದ. ಫ್ಲವರ್ಸ್ ಡೇ ಅಂತೆ, ಆ ಡೇ ಅಂತೆ, ಈ ಡೇ ಅಂತೆ, ಇನ್ನೊಂದು ಲವ್ ಡೇ. ಲವ್ ಡೇ ಲವ್ ಡೇ ಮೀನ್ಸ್ ಬೈಯೋದಲ್ಲ. ಸೊ ನೀವು ನೆಕ್ಸ್ಟ್ ಮಂತ್ ಫೆಬ್ರವರಿ 14 ಬರ್ದಂಗೆ ವೇಟ್ ಮಾಡ್ತೀರಾ. ಇನ್ನೊಬ್ರು ಮಾಡ್ತಾರೆ, ನಾವು ಮಾಡೋಣ ಅಷ್ಟೇ. ಒಂದು ವರ್ಷ ಸಾವಿಗೆ ಹತ್ರ ಆದ್ವಿ, ಹಂಗೆ ನೋಡಿದ್ರೆ ದುಃಖ ಪಡ್ಬೇಕು. ಇರೋ ತಾಯಿಗೆ ಮೋಸ ಮಾಡಿ ಡೈರೆಕ್ಟ್ ಆಗಿ ಹೇಳ್ತೀನಿ. ಇವತ್ತು ಪರ್ಟಿಕ್ಯುಲರ್ ಆಗಿ ಒಂದು ಡೇ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ. ಸೊ ಡೇ ಅಂದರೆ ಸಂಡೇ, ಮಂಡೇ, ಟ್ಯೂಸ್ಡೇ ಅದ್ರ ಬಗ್ಗೆ ಮಾತಾಡೋದಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ಒನ್ ಡೇ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಮೊನ್ನೆ ಭಾನುವಾರ ಅಲ್ಲ, ನಿನ್ನೆ ಭಾನುವಾರ, ಕರೆಕ್ಟ್, ನಿನ್ನೆ ಭಾನುವಾರ. ಯಾಕಂದರೆ ನೀವು ಈ ವಿಡಿಯೋನ ಮಂಗಳವಾರ ನೋಡ್ತಾ ಇರ್ತೀರ, ಬಟ್ ನಾನು ಈ ವಿಡಿಯೋನ ಸೋಮವಾರ ಮಾಡ್ತಾ ಇದ್ದೀನಿ. ಯಾವ ವಿಚಾರ ಬಗ್ಗೆ ಅಂದರೆ ಭಾನುವಾರ ನಡೆದಿರೋ ವಿಚಾರ ಬಗ್ಗೆ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಅಂಥ ದೊಡ್ಡ ವಿಚಾರ ಏನಲ್ಲ, ಬಟ್ ಯೋಚನೆ ಮಾಡೋಂಥ ವಿಚಾರ ಇದು. ಸೊ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಭಾಳ ದಿವಸದಿಂದ ಆಸೆ ಇತ್ತು. ಸೊ ಅದು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತೇಳಿ. ಸೊ ಮೇನ್ ಏನಪ್ಪ ಅಂದರೆ ಭಾನುವಾರ ಬೆಳಗ್ಗೆ ಎದ್ದು ಮೊಬೈಲ್ನ ಯಾರ್ಯಾರು ಹಿಡ್ಕೊಂಡಿರ್ತಾರೆ ಅವರಿಗೆ ಪಕ್ಕ ಫೀಲ್ ಆಗಿರುತ್ತೆ ಇದು. ಭಾನುವಾರ ಬೆಳಗ್ಗೆ ಎದ್ದು ವಾಟ್ಸಪ್ ಯಾರ್ಯಾರು ಓಪನ್ ಮಾಡಿರ್ತಾರೆ 99% ಎಲ್ಲರಿಗೂ ಫೀಲ್ ಆಗಿರುತ್ತೆ. ಹ್ಯಾಪಿ ಮದರ್ಸ್ ಡೇ, ಹ್ಯಾಪಿ ಮದರ್ಸ್ ಡೇ, ಹ್ಯಾಪಿ ಮದರ್ಸ್ ಡೇ. ಸೊ ನೋಡಿ 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 ಸಾಕಾಗೋಯ್ತು ನನಗಂತೂ. ನೋಡಿರೋ ಪ್ರಕಾರ ನನಗೆ ಗೊತ್ತಿರೋರು, ಸೊ ಪರ್ಟಿಕ್ಯುಲರ್ ಆಗಿ ನನಗೆ ಅವ್ರ ಫ್ಯಾಮಿಲಿ ಬಗ್ಗೆ ಗೊತ್ತಿರೋರು ಎಲ್ಲರೂ ಮದರ್ಸ್ ಡೇ, ಹ್ಯಾಪಿ ಮದರ್ಸ್ ಡೇ ಅಂತ ಹಾಕೊಂಡಿದ್ದಾರೆ. ರಿಯಲ್ ಆಗಿ ಹೇಳ್ಬೇಕು ಅಂದರೆ ಕತೆಗಳು ಬೇರೆನೇ ಇದ್ದಾವೆ. ನೋಡಿದ್ರಲ್ಲ, ನೋಡಿದ್ದೀನಿ, ಅದು ಕತೆಗಳೇ ಬೇರೆ ಇದ್ದಾವೆ. ಅದೇನು ಕತೆ ಅಂತ ನಿಮಗೆ ಸಿಂಪಲ್ ಒಂದು ಲಾಸ್ಟಲ್ಲಿ ಹೇಳ್ತೀನಿ. ನಿಮಗೆ ಒಂದು ಕತೆ ಇದೆ, ಕತೆ ಅಲ್ಲ, ರಿಯಲ್ ಲೈಫು, ರಿಯಲ್ ಫ್ಯಾಕ್ಟ್ ಏನಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಭಾಳ ಜನ ಹ್ಯಾಪಿ ಮದರ್ಸ್ ಡೇನ ಆಚರಣೆ ಮಾಡಿರ್ತಾರೆ. ನನಗೂ ಒಂದು 2-3 ಮೆಸೇಜ್ ಮಾಡಿದ್ರು ನನಗೆ ವಾಟ್ಸಪ್ಪಲ್ಲಿ. ಬ್ರೋ ಸೋಷಿಯಲ್ ಮೀಡಿಯಾದಾಗಿದೆಯಾ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಂತೀಯಾ, ಒಂದು ಮೆಸೇಜ್ ಹಾಕಿಲ್ಲಲ್ಲ ನೀನು, ಅಂದರೆ ವಾಟ್ಸಪ್ಪಲ್ಲಿ ಒಂದು ತಾಯಿಯಿಂದ ದಿನಾಚರಣೆ ಅಮ್ಮ ಅಂತೀಯ, ಒಂದು ಅಮ್ಮನ ಬಗ್ಗೆ ಒಂದು ಪೋಸ್ಟ್ ಹಾಕಿಲ್ಲ, ಏನು ಹಾಕಿಲ್ಲ ಅಂತ ಭಾಳ ಜನ ಕೇಳಿದೆ ನನಗೆ. ಅವ್ರಿಗೆ ಒಂದೇ ಮೆಸೇಜ್ ಮಾಡಿದೆ, ಬ್ರೋ ತಲೆಕೆಡಿಸೋಣಕ್ಕೆ ಹೋಗ್ಬೇಡ್ರಿ, ನಾಳೆ ಇಲ್ಲ ನಾಡಿದ್ದು ಒಂದು ವಿಡಿಯೋ ಬರುತ್ತೆ ಯೂಟ್ಯೂಬಲ್ಲಿ. ಸೊ ನೋಡಿ, ಯಾಕಂದರೆ ಎಲ್ಲರಿಗೂ ಆನ್ಸರ್ ಮಾಡ್ಕೊಂಡು ಕೂತೋಕ್ಕಾಗಲ್ಲ ನನಗೆ, ಸಪ್ರೇಟಾಗಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸೊ ನೋಡಿ ಅಂತ ಹೇಳಿದೆ. ಸೊ ಅವರು ಸರಿ ಬ್ರೋ, ಮತ್ತು ನಮ್ಮ ಬಗ್ಗೆ ಏನು ಹೇಳೋಕೆ ಹೋಗ್ಬೇಡ, ಹಿಂಗೆ ಅಂದರು. ಎದ್ರಾಗ ಹೋಗ್ಬೇಡ್ರಪ್ಪ, ಯಾರ ಬಗ್ಗೆನೂ ಮಾತಾಡೋಕೆ ಹೋಗಲ್ಲ ನಾನು, ಇನ್ನೊಬ್ಬರ ಬಗ್ಗೆ ತಲೆನ ಕೆಡ್ಸೋಕೆ ಹೋಗಲ್ಲ ನಾನು. ಈ ಟಾಪಿಕ್ ಬಗ್ಗೆ ಮಾತಾಡ್ತೀನಿ, ನಿಮಗೆ ಅಲ್ಲಿ ಆನ್ಸರ್ ಸಿಗುತ್ತೆ ಅಂತ ಹೇಳಿದೆ. ಇವತ್ತು ಟಾಪಿಕ್ ಬಗ್ಗೆ ಮಾತಾಡೋಣ. ಏನಪ್ಪ ಅಂದರೆ ಹ್ಯಾಪಿ ಮದರ್ಸ್ ಡೇ. ಸೊ ಇದನ್ನು ಆಚರಣೆ ಮಾಡೋರು ಯಾರಪ್ಪ ಅಂದರೆ ಇವೆಲ್ಲ ಪಾಶ್ಚಾತ್ಯ, ಅಂದರೆ ನಮ್ಮ ಸಂಸ್ಕೃತಿಗಳು ಅಲ್ಲೇ ಅಲ್ಲ ಇವು. ಫಸ್ಟ್ ಆಫ್ ಆಲ್ ನಮ್ಮ ಸಂಸ್ಕೃತಿನೇ ಅಲ್ಲ, ನಾವು ಅದನ್ನ ಆಚರಣೆ ಮಾಡೋ ಅವಶ್ಯಕತೆ ನಮಗಿಲ್ಲ. ಏನವೇ ನಂಗಮ್ಮ, ನಿನ್ನೆ ಹ್ಯಾಪಿ ಮದರ್ಸ್ ಡೇ ಇತ್ತು, ತಾಯಂದ್ರ ದಿನಾಚರಣೆ ಅಂತೆ, ಆಚರಣೆ ಮಾಡ್ಬೇಕಾ? ಅವ್ರ ಮನಸ್ಸಿನಾಗ ಇರ್ಬೇಕಷ್ಟೇ. ತಾಯಂದ್ರಿಗೆ ಒಂದು ಸತ್ತ ಗಿಟ್ರೆ ಹಾಕತ್ತೇನೆ 365 ದಿವಸ ಗೋಳಿಕೆ ಅಂದು. ಒಂದು ದಿವಸ, ಒಂದು ದಿವಸ ಸಾಕ? ಬಯಲಿಗೆ ಬಿಟ್ಟು ಇಲ್ಲಿ ಬಿಟ್ಟಂಗೆ ಅದು ಏನು ಸುಮ್ಮನೆ. ಸೊ ವಿಡಿಯೋ ಮಾಡ್ತಾ ಇದ್ರೆ ಜನ ಬಂದರು ತಿಂಡಿ ಟೀ ಕೊಡೋಕ್ಕೆ. ಇವಾಗ ಅಲ್ಲಿ ಏನು ಮಾತಾಡ್ತಾ ಇದ್ವಿ, ಅಮ್ಮನ ಹತ್ರ ಮಾತಾಡ್ತಾ ಇದ್ದೆ. ಅಮ್ಮ ಹೇಳೋಕ್ಕಾದಿತ್ತು ಮದರ್ಸ್ ಡೇ ಮಾಡ್ಬೇಕಾಗಿತ್ತೇನು ನಿನ್ನೆ. ಇವಾಗೆಲ್ಲ ಆ ಕಡೆ ಎಲ್ಲ ಮಾಡಕತ್ತಾರ, ಈಗ ಮಾಡಕ್ಕೆ ಕೆಲಸ ಇಲ್ಲ. ಏನು ಗೊತ್ತಾ, ಪಾಶ್ಚಾತ್ಯ ದೇಶದ್ದು ತಗೊಂಬಂದು ನಾವು ಆಚರಣೆ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಂದು ಮಾಡಲಿ ಬೇಡ ಅಂತ ಹೇಳಲ್ಲ, ಕೆಲವೊಂದು ಓಲಿ ಹೊಸ ವರ್ಷ ಮಾಡ್ತಾರೆ, ಮಾಡಲಿ ಬೇಡ ಅಂತ ಹೇಳಲ್ಲ. ಬಟ್ ಮಾಡೋದು ಮಾಡಿದರೆ ಚಂದ, ಸುಮ್ಮನೆ ಯಾವ್ಯಾವ ಮಾಡ್ಕೊಂತ ಕುಂತ್ರೆ ಯೂಸ್ಲೆಸ್ಸು. ಬಟ್ ಮಾಡಿರೋರು ನಿಮಗೆ ಬಿಟ್ಟಿದ್ದು. ಸೊ ಮಾಡಿರೋರಿಗೆ ನಾನೇನೇನು ನಿಮ್ಮನ್ನು ದೂರಕ್ಕೆ ಹೋಗಲ್ಲ, ನೀವೆಲ್ಲ ಸರಿ ಇಲ್ಲ, ನಾವೆಲ್ಲ ಸರಿ, ಮಾಡದಿರೋರೆಲ್ಲ ಸರಿ, ಮಾಡಿರೋರೆಲ್ಲ ತಪ್ಪು ಅಂತ ಇದು ಮಾಡೋಕ್ಕೆ ಹೋಗಲ್ಲ. ನಿಮ್ಮ ತಿಳುವಳಿಕೆ ಬಿಟ್ಟಿದ್ದು ಅದೆಲ್ಲ. 365 ದಿವಸ, 360 ದಿವಸನೂ ಮದರ್ಸ್ ಡೇನೇ ನಮಗೆ. ಒಂದು ದಿವಸ ಸ್ಪೆಷಲಾಗಿ ತೆಗೆಡೋದು ಚಾನ್ಸೇ ಇಲ್ಲದು. ಒಂದು ದಿವಸ ತೆಗೆಡೋಕ್ಕೆ ಚಾನ್ಸೇ ಇಲ್ಲದು. ಒಂದು ದಿವಸ ಮದರ್ಸ್ ಡೇ ಮಾಡ್ಕೊಂಡು ನೆಕ್ಸ್ಟ್ ಡೇಯಿಂದ ಮತ್ತೆ ಅವೇ ಜೀವನ ಸ್ಟಾರ್ಟ್ ಆಗೋದು, ಅವೆಲ್ಲ ಇಲ್ಲ. 365 ದಿವಸನೂ ಹೆಂಗಮ್ಮ ತಾಯಂದ್ರ ದಿನಾಚರಣೆ. ಆಮೇಲೆ ಕೆಲವೊಂದು ಮಾಡ್ತಾರೆ, ಫ್ಲವರ್ಸ್ ಡೇ ಅಂತೆ, ಆ ಡೇ ಅಂತೆ, ಈ ಡೇ ಅಂತೆ, ಇನ್ನೊಂದು ಹೆಂಗಮ್ಮ ಲವ್ ಡೇ. ಲವ್ ಡೇ ಲವ್ ಡೇ ಮೀನ್ಸ್ ಬೈಯೋದಲ್ಲ, ಲವ್ ಪ್ಲಸ್ ಡೇ ಅಂದರೆ ಪ್ರೀತಿಯ ದಿನ ಅಂತೇಳಿ. ಸೊ ಇದು ನೆನ್ಸ್ಕೊಂಡಾಗ ಒಂದು ಮಾತು ಹಂಗೆ ನೆನಪದು ನನಗೆ. ಸರಿ ಓಕೆ, ಈ ಡೇಗಳನ್ನೆಲ್ಲ ಆಚರಣೆ ಮಾಡ್ತೀರಿ. ಅಕಸ್ಮಾತ್ ಈಗ ಫೆಬ್ರವರಿ 14 ಪ್ರೇಮಿಗಳ ದಿನಾಚರಣೆ ಅಂತ ಮಾಡ್ತೀರಾ. ಅವತ್ತು ಆಲ್ಮೋಸ್ಟ್ 90% ಎಲ್ಲರೂ ಅವತ್ತೇ ಪ್ರಪೋಸ್ ಮಾಡೋದನ್ನು ಮಾಡ್ತೀರಾ. ಓಕೆ ಒಪ್ಪೇನ. ಸೊ ಅಪ್ಪಿತಪ್ಪಿ ಈಗ ಫೆಬ್ರವರಿ ಮುಗಿತು, ಮಾರ್ಚ್ ಇಲ್ಲ ಏಪ್ರಿಲ್ ಯಾರೋ ಒಬ್ರು ನೋಡಿ ನಿಮಗೆ ಇಷ್ಟ ಆದರು. ಸೊ ನಿಮಗೆ ಪ್ರಪೋಸ್ ಮಾಡ್ಬೇಕಂತ ಅನ್ನಿಸ್ತು ಅನ್ಕೊಳ್ಳಿ. ಸೊ ನೀವು ನೆಕ್ಸ್ಟ್ ಮಂತ್ ಫೆಬ್ರವರಿ 14 ಬರ್ದಂಗೆ ವೇಟ್ ಮಾಡ್ತೀರಾ, ಚಾನ್ಸೇ ಇಲ್ಲ. ನಿಮಗೆ ಯಾವಾಗ ಅನಿಸುತ್ತೆ ಮನಸ್ಸು ಭಾವನೆ ಅದನ್ನ ಅವ್ರ ಮುಂದೆ ವ್ಯಕ್ತಪಡಿಸ್ತೀವಲ್ಲ. ಸೊ ಹಂಗೆ ಯಾವುದೇ ಒಂದು ದಿನಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಡೇನ ತೆಗೆಡೋ ಅವಶ್ಯಕತೆ ಇಲ್ಲ. ಸೊ ಇವಾಗ ಕೆಲವು ಕಮೆಂಟ್ ಮಾಡ್ತಾರೆ, ಹಂಗಾರೆ ಬರ್ತ್ಡೇ ಯಾಕೆ ಮಾಡ್ಕೊತೀಯ ನೀನು, ಬರ್ತ್ಡೇ ಯಾಕೆ ಮಾಡ್ಕೊತೀವಿ, ಹಂಗೆ ಹಿಂಗೆ. ಸೊ ನಾನು ಹೇಳ್ತಿರೋದು, ಬರ್ತ್ಡೇ ಮಾಡ್ಕೊಳ್ಳೋದಕ್ಕೂ ಬೇಕಾದ್ರೆ ಒಂದು ವಿಡಿಯೋ ಮಾಡಿಬಿಡ್ಬೋದು ನಾವು. ಬರ್ತ್ಡೇ ಬಂತು ಅಂದರೆ ನಾವು ಸೆಲೆಬ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ. ನಾವಿನ್ನು ಹೆದರ್ಬೇಕು. ಯಾಕಪ್ಪ ಅಂದರೆ ಈಗ ಒಂದು ವರ್ಷ ಹತ್ರ ಆದ್ವಿ ಅಂತೇಳಿ ಹೆದರ್ಬೇಕು ನಾವು. ಬಟ್ ಅದನ್ನು ಬಿಟ್ಟು ಎಲ್ಲ ಹೆಂಗೆ ಗೊತ್ತಾ, ನಮ್ಮ ಮೆಂಟಾಲಿಟಿ ಹೆಂಗಾಗ್ಬಿಟ್ಟಿದೆ ಅಂದರೆ ಇನ್ನೊಬ್ರು ಮಾಡ್ತಾನೆ ನಾವು ಮಾಡೋಣ, ಇನ್ನೊಬ್ರು ಮಾಡ್ತಾರೆ ನಾವು ಮಾಡೋಣ, ಅಷ್ಟೇ ಆಗ್ತಿರೋದು. ಇದು ಏನು ಗೊತ್ತಾ, ಕಾಪಿ ಆಗ್ತೈತೆ ಲೈಫ್ ಅಷ್ಟೇ. ಸೊ ನಾವು ಮಾಡದೇ ಇದ್ದರೆ ಅವ್ರೇನು ಅನ್ಕೊಂತಾರೋ, ಇವ್ರೇನು ಅನ್ಕೊಂತಾರೋ. ನಮ್ಮ ಲೈಫ್ ನಡೀತಿರೋದೇ ಇನ್ನೊಬ್ರಿಗೋಸ್ಕರ ನಡೀತಾ ಇದೆ. ಸ್ವಂತಕ್ಕೋಸ್ಕರ ಲೈಫ್ 90% ಯಾರೂ ಮಾಡೋಕತ್ತಿಲ್ಲ, ಎಲ್ಲ ಬರೀ ಇನ್ನೊಬ್ರಿಗೋಸ್ಕರ ನಡೀತಿರೋದು. ಸೊ ಅವ್ರೇನು ಅನ್ಕೊಂತಾರೆ, ಇವ್ರೇನು ಅನ್ಕೊಂತಾರೆ ಅಂತಲೇ ಜೀವನ ಮಾಡೋಕತ್ತಾರೆ.
ಹೇಳಿದ್ನಲ್ಲ ಬರ್ತಡೇ ಮಾಡ್ಕೊಳ್ಳೋದು ತಪ್ಪೇ ಒಂದು ಲೆಕ್ಕಕ್ಕೆ. ಒಂದು ವರ್ಷ ಸಾವಿಗೆ ಹತ್ರ ಆದ್ವಿ, ಹಂಗೆ ನೋಡಿದ್ರೆ ದುಃಖ ಪಡ್ಬೇಕು. ಒಂದು ವರ್ಷ ಹೋಯ್ತಲ್ಲಪ್ಪ ನಮ್ಮ ಲೈಫಿಂದ ಅಂತೇಳಿ ದುಃಖ ಪಡ್ಬೇಕು, ಬಟ್ ಖುಷಿ ಪಡ್ತೀವಿ. ಬಟ್ ಪರ್ಟಿಕ್ಯುಲರ್ ಆಗಿ ಈ ತಾಯಂದೇ ದಿನಾಚರಣೆ ಅಂತ ಮಾಡ್ತಾರಲ್ಲ, ಆಮೇಲೆ ತಂದೆ ದಿನಾಚರಣೆ ಫಾದರ್ಸ್ ಡೇ ಅಂತ ಮಾಡ್ತಾರೆ, ಫ್ಲವರ್ಸ್ ಡೇ ಏನಲ್ಲ ಏನೋ ಕೆಲವೊಂದು ಆಚರಣೆಗಳು ನನಗೇ ನೆನಪಿರಲ್ಲ. ಈ ವಿಚಿತ್ರ ತಿಂಗ್ಳಿಗೆ ಬಿಟ್ಬಿಟ್ರೆ 3-4 ಬಾರಿ ಇವನ್ನೇ ಮಾಡೋಕತ್ಬಿಡ್ತಾರೆ. ಆ ಡೇ ಈ ಡೇ ಅನ್ಕೊಂಡು ಇದನ್ನೇ ಮಾಡೋಕತ್ಬಿಡ್ತಾರೆ, ಯೂಸ್ಲೆಸ್. ಸೊ ನಾನು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು, ಹಾಗೆ ನಾನು ವಾಟ್ಸಪ್ ಸ್ಟೇಟಸಲ್ಲಿ ಯಾವಾಗೂ ನಾನು ಆಚರಣೆ ಮಾಡೋಕ್ಕೆ ಹೋಗಲ್ಲ. ಇನ್ನು ಪುಲ್ವಾಮಾ ದಾಳಿಯಲ್ಲಿ ಇದಾದರು ಫೆಬ್ರವರಿ 14th ಕರಾಳ ದಿನಾಚರಣೆ ಅಂತ ಮಾಡ್ತಾರೆ, ಕರಾಳ ದಿನಾಚರಣೆ ಅಂತ ಮಾಡ್ತಾರೆ, ಬ್ಲ್ಯಾಕ್ ಡೇ ಅಂತ ಮಾಡ್ತಾರೆ. ಸೊ ಅದನ್ನು ಮಾಡಲಿಕ್ಕೆ ಖುಷಿ ಅಲ್ಲ, ಅದು ಬೇಜಾರದ್ದೇ. ಬಟ್ ಆ ಥರ ಒಂದು ಡೇ ಮಾಡಿದರೆ ಅದಕ್ಕೊಂದು ಅರ್ಥ ಇದೆ. ಯಾಕಂದರೆ ದೇಶಕ್ಕೋಸ್ಕರ ಸೈನಿಕರು ಪ್ರಾಣ ಬಿಟ್ಟರು. ಸೊ ಅದಕ್ಕೊಂದು ಡೇ ಮಾಡಲಿ ಬೇಡ ಅಂತೇಳಿ ಕಾರ್ಗಿಲ್ ದಿನಾಚರಣೆ ಮಾಡ್ತಾರೆ, ಅದಕ್ಕೊಂದು ಅರ್ಥ ಇದೆ. ದೇಶಕ್ಕೋಸ್ಕರ ಏನಾದರೂ ಒಂದು ಸಾಧನೆ ಮಾಡಿರೋರು ಇಲ್ಲ, ನಮ್ಮ ದೇಶಕ್ಕೋಸ್ಕರ ಪ್ರಾಣ ಬಿಟ್ಟಿರೋರಿಗೆ. ಸೊ ಅದಕ್ಕೇನಾದರೂ ಒಂದು ಡೇ ಅಂತ ಮೀಸಲಿಟ್ಟು ಅದಕ್ಕೆ ಮಾಡಿದರೆ ಒಪ್ಕೊಳ್ಳೋಣ, ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಅದು ನಮ್ಮ ದೇಶದ್ದು. ಸುಮ್ಮನೆ ಯಾವುದೋ ದೇಶದ ತಗೊಂಬಂದು ನಾವು ಆ ಡೇ ಈ ಡೇ ಅವ್ರು ಮಾಡ್ತಾರೆ ಅಂತ ನಾವು ಮಾಡೋದು. ಬರೀ ನಾವು ಪಾಶ್ಚಾತ್ಯನ ಇದು ಮಾಡ್ಕೊತೀವಿ, ಬಟ್ ನಮ್ಮನ್ನ ಅವ್ರು ಮಾಡೋಂಗಿಲ್ಲ. ಕೆಲವೊಬ್ರು ಮಾಡ್ಬೋದಿಲ್ಲ ಅಂತಲ್ಲ, ಅಲ್ಲಿಂದ ಬಂದು ಸ್ವಾಮಿಯರಾಗಿದ್ದಾರೆ, ಅಲ್ಲಿಂದ ಬಂದು ಇಲ್ಲಿ ಮದುವೆ ಆಗ್ತಾರೆ, ಬಟ್ ಎಲ್ಲ ಮಾಡಲ್ಲ. ನಾವು ಅವ್ರದ್ದು 90% ಕಾಪಿ ಮಾಡಿದರೆ ಅವ್ರದ್ದು ನಮ್ಮದು 2% ಅಷ್ಟೇ ಕಾಪಿ ಮಾಡೋದು. ಅವರು ಎಲ್ಲೋ ಕೆಲವೊಂದು ಮಾಡಿದ್ರು ಅಷ್ಟೇ, ಅದನ್ನು ಬಿಟ್ಟರೆ ಎಲ್ಲ ಮಾಡಲ್ಲ. ಆ ಡೇ ಈ ಡೇ ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿದಿನ ತಾಯಂದಿರ ದಿನಾಚರಣೆ. ಸೊ ಒಳ್ಳೇದು ಮಾಡ್ಕೊತ ಹೋದರೆ ಒಳ್ಳೇದಾಗೇ ಆಗುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಅದೇ ಹೇಳಿದ್ನಲ್ಲ, ನಾವು ಏನಾರು ಒಂದು ಟಾಪಿಕ್ ಎತ್ಕೊಂಡ್ವಿ ಅಂದರೆ ಅದ್ರ ಬಗ್ಗೆ ಮಾತಾಡೋಕ್ಕಾದ್ರೆ ಎಂಡಾಗ ಆದಂಗೆ ಮಾತಾಡಿದ್ರೆ ಒಂದು ಲೈನ್ ಸಿಗುತ್ತೆ. ಬಟ್ ಹೋಟ್ಲರ್ ಇರೋದಕ್ಕೆ ಕಾಯಿ ಕಬ್ಬಡಕ್ಕೆ ಬರೋಲ್ಲ, ಕೆಲಸ ಮಾಡ್ಕೊತಾನೆ ವಿಡಿಯೋ ಮಾಡ್ತಿರ್ತೀವಿ. ಪ್ರೆಸೆಂಟ್ ಇವಾಗ ಟೈಮ್ ಎಷ್ಟಪ್ಪ ಅಂದರೆ 11:15. ಸೊ 11:15 ನಮ್ಮಮ್ಮ ತಿಂಡಿ ತಿಂತಾ ಇರೋದು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಂದಿನ ತಿಂಡಿ ಆಗಿಲ್ಲ, ಜಸ್ಟ್ ಇವಾಗ ತಿಂತಾ ಇರೋದು 11:15. ಆಲ್ಮೋಸ್ಟ್ ಎಲ್ಲರದ್ದು ತಿಂಡಿ ತಿಂದು ಟೀ ಬ್ರೇಕ್ ಇವಾಗ 12 ಗಂಟೆ 11:12 ಗಂಟೆ ಟೀ ಬ್ರೇಕು. ನಮ್ದಿನ ತಿಂಡಿನೇ ತಿಂದಿಲ್ಲ, ನಮ್ದಿನ ಇವಾಗ ನಡೀತಾ ಇದೆ. ಒಂದು ಸ್ಟೋರಿ ಹೇಳ್ತೀನಿ ಅಂತ ಹೇಳಿದ್ದೆ ನಿನ್ನೆ. ನಮ್ಮ ರಿಲೇಷನ್ನು ನನಗೊಂದು ಇನ್ಸ್ಟಾಗ್ರಾಮಿಂದ ಒಂದು ರೀಲ್ಸ್ನ ಶೇರ್ ಮಾಡಿದರು. ನನಗೆ ಗೊತ್ತಿರೋರೆ, ಭಾಳ ಗೊತ್ತಿರೋರು, ಭಾಳ ಅಂದರೆ ಭಾಳ ಗೊತ್ತಿರೋರು. ಅದೇನು ಹಾಕಿದ್ರು, ತಾಯಿ ಇದ್ದು ಇಲ್ಲದಂಗೆ ಏನೋ ಹಾಕೊಂಡು ಡೈಲಾಗ್ಗಳು ಏನೋ ಹಾಕಿ ಸಾಂಗ್ ಹಾಕಿದ್ರು. ಆಮೇಲೆ ಏನಪ್ಪ ನನಗೆ ಗೊತ್ತಿರೋ ಪ್ರಕಾರ ಹೇಳ್ದ, ನನಗೆ ಭಾಳ ಗೊತ್ತಿರೋರು ಅಂತ ಹೇಳಿದೆ. ಇರೋ ತಾಯಿಗೆ ಮೋಸ ಮಾಡ್ಕೊಂಡು ಹೋಗಿ, ಈಗ ಪ್ರೆಸೆಂಟ್ ತಾಯಿ ಇದ್ದಾರೆ ಅವರಿಗೆ, ಇರೋ ತಾಯಿಗೆ ಮೋಸ ಮಾಡಿ ಬೇರೆ ಕಡೆಗಿದ್ದು ಇವಾಗ ತಾಯಂದಿರ ದಿನಾಚರಣೆ ಅಂತೇಳಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕ್ತಾರೆ. ಅದಕ್ಕೆ ಒಬ್ಬೊಬ್ಬೊಬ್ಬ ಕಮೆಂಟ್ಗಳು ನೋಡ್ಬೇಕು, ಅಕ್ಕ ನಾನಿದ್ದೀನಿ ಹಂಗೆ ಹಿಂಗೆ ಪೂರ್ವಾಪರ ಏನು ಗೊತ್ತಿರೋನಿಲ್ಲ ಕಮೆಂಟ್. ಪಾಪ ಅವ್ರಿಗೆ ಅನ್ನೋದು ತಪ್ಪೆ. ಸೊ ಪಾಪ ಏನು ಕಾಣುತ್ತೆ ಅದನ್ನ ಕಮೆಂಟ್ ಹಾಕ್ತಾರೆ. ನಾನು ನೋಡಿರೋ ಪ್ರಕಾರ 99.99% ಅವ್ರ ಬಗ್ಗೆ ಗೊತ್ತಿರೋದು ಕಷ್ಟ ಮಾತಾಡ್ತಾ ಇರೋದು. ಇರೋ ತಾಯಿಗೆ ಮೋಸ ಮಾಡ್ಕೊಂಡು ಹೋಗಿ ಇವಾಗ ತಾಯಿನ ದಿನಾಚರಣೆಗೆ ತಾಯಿ ಇಲ್ಲ ಅಂತೇಳಿ ಸ್ಟೇಟಸ್ ಹಾಕ್ಕೊಂಡು ರೀಲ್ಸ್ಗಳು ಮಾಡಕತ್ತಾರೆ. ಆಮೇಲೆ ಕಣ್ಣು ಕಂಡವ್ರು ಹಿಡ್ಕೊಂತಾರಪ್ಪ. ಕಣ್ಣು ಕಂಡವ್ರು ಅಂದರೆ ಈಗ ಬೇರೆ, ಈಗ ಒಂದು ಅಮ್ಮ ಬೇರೆ ಯಾರೊಬ್ರು ಲೇಡಿಂಗ್ ಕರ್ಕೊಂಬಂದು ಇವ್ರು ನನ್ನ ತಾಯಿ ಅನ್ನೋದು, ಅಕ್ಕ ಅಮ್ಮ ಅಂತ ಅವ್ರಿಗೆ ಇದು ಮಾಡೋದು, ನನ್ನ ತಾಯಿ ಇದ್ದಂಗೆ ನೀನು ತಾಯಿ ಅನ್ನೋದು. ಆಮೇಲೆ ಸ್ವಂತ ತಮ್ಮ ಇದ್ರೂ ಅವನ ಬಗ್ಗೆನೇ ಕೇರ್ ಮಾಡ್ದಂಗೆ ಯಾವನೋ ಒಬ್ಬ ನನ್ನ ಮಗನ ಹಿಡ್ಕೊಂಡು ತಮ್ಮ ಅಂತ. ಯಪ್ಪ ನೋಡಿಬಿಟ್ರೆ ಯಪ್ಪ ಒಂಥರ ಇರಿಟೇಟ್ ಆಗ್ಬಿಡುತ್ತೆ. ಜೊತೆಗಿದ್ದವರಿಗೆ ಮೋಸ ಮಾಡಿ ಹೋಗಿ ಯಾವನ್ನೋ ಕರ್ಕೊಂಬಂದು ಕುಂದರ್ಸಿ ಅಂದು ರೀಲ್ಸಿಗೋಸ್ಕರ ತಮ್ಮ ಅಂತೇಳಿ ಇದು ಮಾಡ್ತಾರಲ್ಲ. ಎಂತೆಂಥ ಮೆಂಟಾಲಿಟಿ ಅದಾವೆ ಅಂದರೆ, ಜಸ್ಟ್ ಒಂದು ಲೈಕು ಶೇರಿಗೋಸ್ಕರ ಯಾವ್ಯಾವನೋ ಯಾರನ್ನೇ ಗೊತ್ತಿರಲ್ಲ ಅವನ್ನೆಲ್ಲ ತಮ್ಮ ಅಂತ, ಯಾರೋ ಅವಾಗ ಅಮ್ಮ ಅಂತೆ. ನಾನು ಹೇಳ್ತೀನಲ್ಲ, ನಾನು ಡೈರೆಕ್ಟಾಗಿ ಹೇಳ್ತೀನಿ, ಫ್ರೆಂಡ್ಸು ಒಪ್ಕೊತೀನಿ, ಒಳ್ಳೆ ಮನಸ್ಸಿಂದ ಯಾರ್ಯಾರು ಒಂದು ಒಳ್ಳೆ ಬಯಸಿದ್ರೆ ಓಕೆ. ಯಾವ್ಯಾವನ್ನೋ ತಮ್ಮ ಯಾವ್ಯಾವನ್ನೋ ಅಕ್ಕ ಅನ್ಕೊಳೋದು, ಯಾರನ್ನೋ ಅಮ್ಮ ಹೋಗ್ಲಿ ಬಿಡಿ, ಅಕಸ್ಮಾತ್ ಒಬ್ರಿಗೆ ಅಮ್ಮ ಇರಲ್ಲ, ಅಮ್ಮ ಅನ್ಕೊಂತ ಅದಕ್ಕೆ ಕಷ್ಟ ಮಾಡ್ಕೊತೀನಿ. ಅಮ್ಮ ಅಂತ ನೋಡ್ತಾರ, ಓಕೆ ಒಪ್ಕೆ ನಾನು. ಅಕ್ಕ ಅಂತೆ ತಮ್ಮ ಅಂತೆ ಚಾನ್ಸೇ ಇಲ್ಲ. ಬರ್ಕೊಡ್ತೀನಿ, 100% ಬರ್ಕೊಡ್ತೀನಿ. ಇವೆಲ್ಲ ಭಾವನೆಗಳು ಬರೋಕ್ಕೆ ಚಾನ್ಸೇ ಇಲ್ಲ, ನೋ ವೇ. ಇವೇನು ಗೊತ್ತಾ, ಜಸ್ಟ್ ರೀಲ್ಸ್ಗೋಸ್ಕರ ಲೈಕು ಇದಕ್ಕೋಸ್ಕರ ಅಷ್ಟೇ ಮಾಡೋದು. ನನಗೆ ಗೊತ್ತಿರೋ ಪ್ರಕಾರ, ನನ್ನ ಪ್ರಕಾರ. ನಿನ್ನೆ ನೋಡಿದೆ ತಲೆಗೆಟ್ಟು ಹೋಗ್ಬಿಡ್ತು. ಇರೋ ತಾಯಿಗೆ ತಮ್ಮವ್ರನ್ನವರೆಲ್ಲ ಬಿಟ್ಟು ರೀಲ್ಸ್ಗೋಸ್ಕರ ಯಾರನ್ನೋ ಕರ್ಕೊಂಬಂದು ಕುಂದಿರ್ಸ್ಕೊಂಡು ಅಮ್ಮ ಅಂತ ಅವರೇ ಡೈಲಾಗ್ ಹೊಡಿಯೋದು. ಅವನ್ನ ಕರ್ಕೊಂಬಂದು ಕುಂದಿರ್ಸ್ಕೊಂಡು ಅವ್ನು ನೋಡಿದ್ರೆ ಮಂಡಕ್ಕೆ ಮಾನ ನಿಂತಂಗದಾನೆ, ಅವ್ನು ಕರ್ಕೊಂಬಂದು ತಮ್ಮ ಅನ್ನೋದು. ಶಿವ ಸಿಗ್ತೀನಿ, ಮಾತಾಡಿ ಹೊಟ್ಟೆ ಸಿಕ್ತು. ಫಸ್ಟ್ ಏನಾದ್ರು ಹೊಟ್ಟೆ ಹಾಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ಜಸ್ಟ್ ಇವಾಗ ಮನೆಗೆ ಬಂದೆ. ಹೋಟ್ಲಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ನೀರು ತಗೊಂಡು ಹೋಗೋದಿತ್ತು. ಸೊ ಹಾಗಾಗಿ ಮನೆಗೆ ಬಂದೆ. ಕೊನೆಯಲ್ಲಿ ಎಲ್ಲರಲ್ಲೂ ಒಂದು ವಿನಂತಿ ಮಾಡ್ಕೊತೀನಿ, ಏನಪ್ಪ ಅಂದರೆ ಸ್ಟೇಟಸ್ ಹಾಕಿ ಸ್ಟೋರಿ ಹಾಕಿ ತಾಯಿ ಮೇಲೆ ಇರೋ ಪ್ರೀತಿ, ತಂದೆ ಮೇಲೆ ಇರೋ ಪ್ರೀತಿನ ತೋರಿಸೋ ಅವಶ್ಯಕತೆ ನಮಗಿಲ್ಲ ಕನ್ನಡಿಗರು. ಸೊ ಪ್ರೀತಿ ಅನ್ನೋದು, ಭಾವನೆ ಅನ್ನೋದು ನಮ್ಮ ಮನಸ್ಸಲ್ಲಿ ಇರಲಿ. ಸೊ ಯಾವುದೇ ತಂದೆ ತಾಯಿ ಇರಲಿ, ಸಣ್ಣ ಮಕ್ಕಳಿಗೆ ಸಣ್ಣದಿಂದ ಹೇಳಿ ಬೆಳೆಸ್ತಾರೆ, ಜೀವನದಲ್ಲಿ ಈ ಥರ ಇರಬೇಕು ಈ ಥರ ಅಂತ ಪಾಠ ಹೇಳಿ ಬೆಳೆಸಿರ್ತಾರೆ. ಹೇಳ್ಕೊಟ್ಟಿರೋ ಪಾಠನ ಅಟ್ಲೀಸ್ಟ್ ಒಂದು 70% ಅದು ಅವ್ರು ಹೇಳ್ಕೊಟ್ಟಿರೋ ಪಾಠನ ಮುಂದೆ ಅಳವಡಿಸ್ಕೊಂಡು ಅವರಿಗೆ ಅವ್ರು ಹೇಳ್ಕೊಟ್ಟಿರೋ ದಾರಿಲಿ ನಡ್ಕೊಂಡು ಹೋದ್ರೆ ಸಾಕು. ಅವರೇ ನಮಗೆ ಜೀವ ಕೊಟ್ಟಿದ್ದಾರೆ, ನಾವು ಅವ್ರಿಗೆ ಏನು ಕೊಡೋಕತ್ತೆ ಹೇಳ್ರಿ.
ಸೊ ನಾನು ಹೇಳೋದಿಷ್ಟೇ, ಅವ್ರು ಹೇಳ್ಕೊಟ್ಟಿರೋ ದಾರಿಯಲ್ಲಿ ನಡ್ಕೊಂಡು ಹೋಗಿ ಅವ್ರಿಗೊಂದು ಹೆಸರು ತಂದು ಕೊಟ್ರೆ ಸಾಕು. ಈ ಸ್ಟೇಟಸ್ ಲವ್, ವಾಟ್ಸಪ್ ಲವ್, ಇನ್ಸ್ಟಾಗ್ರಾಮ್ ಲವ್, ಅದರ ತಾಯಿ ಬಗ್ಗೆ ಒಂದು ವಿಡಿಯೋ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಸೊ ನನ್ನೇನಾರ ಕೇಳೋದಾದರೆ ನಾನು ಹೇಳೋಕ್ಕೇನಿಲ್ಲ ತಾಯಿ ಬಗ್ಗೆ, ಯಾಕಂದರೆ 365 ದಿವಸನೂ 24 ಅವರ್ಸು ನಮ್ಮ ತಾಯಿ ಜೊತೆಗೆ ಇರ್ತೀನಿ. ನಾನು ಕೇಳೋದಿಷ್ಟೇ, ಬೇಡ ಬಿಡಿ, ನಾನು ಸ್ಟೇಟಸ್ ಹಾಕಿದ್ರೆ ತಾಯಿ ಬಗ್ಗೆ ಪ್ರೀತಿ ಬಂದ್ಬಿಡುತ್ತಾ? ಹೇಳೋಕ್ಕಾಗತ್ತಾ? ಚಾನ್ಸೇ ಇಲ್ಲ. ತಂದೆ ತಾಯಿಗಳ ಬಗ್ಗೆ ಒಂದು ಲೈನು, ಒಂದು ಪ್ಯಾರ, ಒಂದು ಬುಕ್ಕು, ಚಾನ್ಸೇ ಇಲ್ಲ. ಪಡೆಯೋಕ್ಕೆ ಆಗಲ್ಲ ಅಂದಮೇಲೆ ಅವರಿಗೆ ಅಂತ ಒಂದು ದಿನ ಮುಗಿಸಿಡೋದು ವೇಸ್ಟು. ಸೊ 365 ದಿವಸ 24 ಗಂಟೆನೂ ತಂದೆ ತಾಯಿಗೆ ಗೌರವ ಕೊಟ್ಕೊಂಡು ಅವ್ರು ಹೇಳ್ಕೊಟ್ಟಿರೋ ದಾರಿಲಿ ನಡ್ಕೊಂಡು ಹೋಗೋಣ ಅಷ್ಟೇ. ಅದೇ ನಾವು ಅವ್ರಿಗೆ ಕೊಡೋ ಗೌರವ. ನನ್ನ ಕಡೆಯಿಂದ ಮಾತ್ರ ಯಾವುದೇ ಕಾರಣಕ್ಕೂ ಮದರ್ಸ್ ಡೇ, ಫಾದರ್ಸ್ ಡೇ ಆಗಿರ್ಬೋದು, ಆ ಡೇ, ಈ ಡೇ, ಲವ್ ಡೇ, ಪರ್ ಡೇ ಯಾವುದು ಮಾಡೋಕ್ಕೆ ಹೋಗಲ್ಲ ನಾನು. ನನ್ನ ಮಾತಿಂದ ಏನಾದರೂ ಕೆಲವೊಬ್ರಿಗೆ ಯಾರ್ಯಾರು ಬೇಜಾರಾಗಿದ್ದರೆ ಏನು ಮಾಡೋಕ್ಕಾಗಲ್ಲ. ಇರೋ ಸತ್ಯ ಹೇಳಿದ್ರೆ ಹಂಗೆ ಗಾದೆ ಮಾತಿತ್ತಲ್ಲ, ಸತ್ಯ ಯಾವಾಗಲೂ ಕೈಯಾಗಿರುತ್ತೆ ಅಂತೇಳಿ. ಭಾಳ ಜನಕ್ಕೆ ಈ ಭಾವನೆಗಳು ಇರ್ತವೆ ಮನಸ್ಸಲ್ಲಿ, ಬಟ್ ಯಾರು ಹೇಳ್ಕೊಳ್ಳಲ್ಲ. ನಾನು ಇದ್ದದನ್ನ ಡೈರೆಕ್ಟಾಗಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಆದರೂ ನಮ್ಮ ಕಡೆಯಿಂದ ಏನಾದ್ರು ಬೇಜಾರಾಗಿದೆ, ಏನು ಮಾಡ್ಕೊಳಕ್ಕಾಗಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸೇಯೋಣ. ಇವಾಗ ನೀರು ತಗೊಂಡೋಗಿ ಬಂದೀನಿ, ಹೋಟ್ಲಿಗೆ ಹೋಗ್ಬೇಕು. ಇವಾಗ ಹೋಟ್ಲಿಗೆ ಹೋಗಿ ಸಾಂಬಾರು ಮಾಡ್ಬೇಕು, ಪಲ್ಯ ಮಾಡ್ಬೇಕು, ರೈಸ್ ಇಡಬೇಕಿನ್ನ ಸಿಕ್ಕಾಪಟ್ಟೆ ಕೆಲಸಗಳಿದ್ದಾವೆ. ಸೊ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬೈ ಬೈ, ಟೇಕ್ ಕೇರ್. ನಮ್ಮ ತಂದೆ ತೀರ್ಕೊಂಡು ಇಲ್ಲಿಗೆ 17 ರಿಂದ 18 ವರ್ಷ ಆಯಿತು. ಅವ್ರು ಹೇಳ್ಕೊಟ್ಟಿರೋ ದಾರಿಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ, ಸಾಕು. ಆ ತೃಪ್ತಿ ನನಗಿದೆ.